ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ಬಿಜೆಪಿ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರೇ ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕಾಂಗ್ರೆಸ್ನವರೇ ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರಾ? ಈ ಮಾತನ್ನ ನಾವು ಹೇಳ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರೇ ಈ ಮಾತನ್ನ ಹೇಳ್ತಾ ಇರೋದು. ಚುನಾವಣಾ ಪ್ರಚಾರ ಎರಡೂ ಕ್ಷೇತ್ರದಲ್ಲೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಬೈ ಎಲೆಕ್ಷನ್ ಕಾವು ಬಾಗಲಕೋಟೆ ಹಾಗೆ ದಾವಣಗೆರೆ ಹಾಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕಡೆನೂ ಕೂಡ 50-50. ಒಂದು ಕಡೆ ಕಾಂಗ್ರೆಸ್ಸು ಶತಾಯಗತಾಯ ಎರಡೂ ಕ್ಷೇತ್ರವನ್ನ ಕೈವಶ ಮಾಡ್ಕೋಬೇಕು ಅನ್ನೋದರ ನಿಟ್ಟಿನಲ್ಲಿದ್ರೆ, ಬಿಜೆಪಿಯೂ ಕೂಡ ಅಷ್ಟೇನೆ ದಾವಣಗೆರೆಯನ್ನೂ ಕೂಡ ಕೈವಶ ಬಿಜೆಪಿ ತನ್ನ ವಶವನ್ನ ಮಾಡ್ಕೊಳ್ಳೋದಕ್ಕೆ, ಬಾಗಲಕೋಟೆಯಲ್ಲೂ ಕೂಡ ಕಳೆದ ಬಾರಿ ಆದಂತಹ ಮೈನಸ್ ಎಲ್ಲವನ್ನ ಕೂಡ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಚುನಾವಣಾ ಅಖಾಡಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಕೂಡ ಧುಮುಕಿದ್ದಾರೆ. ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರ ಭರ್ಜರಿಯಾಗಿಯೇ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲದರ ನಡುವೆ ಒಂದು ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು. ಬೇರೆ ಯಾರ್ಯಾರೋ ಕಾರ್ಯಕರ್ತರು ಹೇಳಿದ್ರೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರೇ ಹೇಳಿರೋದು. ಇಲ್ಲಿ ಬಾಗಲಕೋಟೆಯಲ್ಲಿ ದಾವಣಗೆರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ನೋಡಿ, ಸಹಜವಾಗಿಯೇ ಪಕ್ಷದ ಗೆಲುವಿಗೆ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಶ್ರಮಿಸೋದು ಸಹಜ. ಆದ್ರೆ ಈಗ ಬೈ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಗೊತ್ತಾ? ಎರಡೂ ಕ್ಷೇತ್ರದಲ್ಲೂ ಕೂಡ, ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇನೆ, ದಾವಣಗೆರೆಯಲ್ಲೂ ಕೂಡ ಅಷ್ಟೇನೆ, ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಬಿಜೆಪಿ ಅಭ್ಯರ್ಥಿಗಳ ಪರ ಕೆಲಸ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಕಾರ್ಯಕರ್ತರುಗಳು, ಕಾಂಗ್ರೆಸ್ ನಾಯಕರು ಅನ್ನುವಂತಹ ಸ್ಫೋಟಕ ಹೇಳಿಕೆ ಈಗ ಚುನಾವಣಾ ದಿಕ್ಕನ್ನೇ ಬದಲಾವಣೆ ಮಾಡ್ತಾ ಇದೆ. ಯಾಕೆ? ಇಲ್ಲಿ ಒಂದೇ ಪ್ರಶ್ನೆ ಮೂಡುತ್ತೆ ನೋಡಿ. ಬೆಂಕಿ ಇಲ್ಲದೇನೆ ಹೊಗೆಯಾಡಲ್ಲ. ಒಬ್ಬ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಮಾಹಿತಿ ಕೂಡ ಬಂದಿರುತ್ತೆ. ಏರಿಯಾ ವೈಸ್ ಎಷ್ಟೆಷ್ಟಿದೆ, ಬೂತ್ ಮಟ್ಟದ ಮಾಹಿತಿಗಳನ್ನು ಅವರು ಪಡ್ಕೊಂಡಿರ್ತಾರೆ. ಜನರ ನಾಡಿ ಮಿಡಿತ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಜನರ ಮನಸ್ಸಲ್ಲಿ ಏನಿದೆ, ಜನ ಯಾವ ಪಕ್ಷವನ್ನ ಬಯಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆ, ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಮಾಹಿತಿ ಇಲ್ಲದೆ ವಿಜಯೇಂದ್ರ ಅವರು ಈ ರೀತಿ ಹೇಳಲ್ಲ. ನೋಡಿ, ಈಗ ಆಲ್ರೆಡಿ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಆಯಾಯ ಪಕ್ಷದ ನಾಯಕರುಗಳು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಂತೆ ವಿಜಯೇಂದ್ರ ಅವರು ಕೂಡ ವೀರಣ್ಣ ಚರಂತಿಮಠ ಅವರ ಪರ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಈಗ ಕೆಲ ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿರೋದು. ಏನದು ಅಂತ ಹೇಳಿದ್ರೆ, ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಎರಡೂ ಪಕ್ಷದಲ್ಲಿ, ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ನಮ್ಮ ಪರ ಕೆಲಸ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಯ ಪರ, ನಮ್ಮ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ನಿಂದ ನಮಗೆ ಸಪೋರ್ಟ್ ಸಿಗ್ತಾ ಇದೆ ಅನ್ನುವಂಥದ್ದು. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಉಡಾಫೆಯಿಂದ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ನಮಗೆ ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಹಕಾರವನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಯಾರೇ ಕೆಲಸ ಮಾಡಿದ್ರು ಕೂಡ ನಾನು ಸ್ವಾಗತ ಮಾಡ್ತೀನಿ. ಯಾರಾದರೂ ಬಂದು ಸಪೋರ್ಟ್ ಮಾಡಲಿ, ಕಾಂಗ್ರೆಸ್ನವರಾರು ಮಾಡಲಿ, JDS ಅವರಾರು ಮಾಡಲಿ, ಬೇರೆ ಯಾರಾದರೂ ಮಾಡಲಿ, ನಾನಂತೂ ಯಾರೇ ಮಾಡಿದ್ರೂ ಸ್ವಾಗತ ಮಾಡ್ತೀನಿ. ಯಾಕಂದರೆ ಗೆಲ್ಲೋದು ನಮ್ಮ ಅಭ್ಯರ್ಥಿ. ಯಾರೇ ಕೆಲಸ ಮಾಡಿದ್ರೂ ಕೂಡ ಸ್ವಾಗತ ಮಾಡ್ತೀನಿ. ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಒಳಗೊಳಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ವಿಜಯೇಂದ್ರ ಅವರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಅನುಮಾನಗಳು, ಸಹಜವಾಗಿಯೇ ನಿಮಗೆ ಡೌಟ್ ಬಂದಿರುತ್ತೆ. ಯಾಕೆ ಕೆಲಸ ಮಾಡ್ತಾರೆ? ಯಾಕೆ ಒಂದು ಪಕ್ಷದಲ್ಲಿ ಇಟ್ಕೊಂಡು ಇನ್ನೊಂದು ಪಕ್ಷದ ಪರ ಕೆಲಸ ಮಾಡಿಬಿಡ್ತಾರಾ? ಇದಾಗ್ಬಿಡುತ್ತಾ? ಹಿಂದೆನೂ ಕೂಡ ಇದು ಸಾಕಷ್ಟಾಗಿದೆ. ಸಾಕಷ್ಟು ಚುನಾವಣೆಗಳಲ್ಲಿ ಸೋಲು ಗೆಲುವು ಖಂಡಿತವಾಗ್ಲೂ ಕೂಡ ಇದೆಲ್ಲವೂ ಕೂಡ ಆಗಿದೆ. ಈ ಬಾರಿ ನಾವು ದಾವಣಗೆರೆ ವಿಚಾರಕ್ಕೆ ತಗೊಳ್ಳಿ, ಅಲ್ಲಿ ಕುಟುಂಬ ರಾಜಕಾರಣ,
ಬಾಗಲಕೋಟೆ ವಿಚಾರಕ್ಕೆ ತಗಳಿ, ಅಲ್ಲಿ ಕುಟುಂಬ ರಾಜಕಾರಣ. ಸಿದ್ದರಾಮಯ್ಯ ಅವರೇ ಓಪನ್ ಆಗಿ ಹೇಳ್ತಾರೆ, ಕಾಂಗ್ರೆಸ್ನ ಸಂಸ್ಕೃತಿ ಇದೆ, ಮುಂಚಿನಿಂದ ಬಂದಿರೋದು, ಸತ್ತಂತವರಿಗೆ ಅವರ ಫ್ಯಾಮಿಲಿಯವರಿಗೆ ಕೊಡೋದು, ಇದು ಕಾಂಗ್ರೆಸ್ನ ಸಂಸ್ಕೃತಿ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ, DCM DK ಶಿವಕುಮಾರ್ ಅವರೇ, ಹಾಗಾದ್ರೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದಂತಹ, ಪಲ್ಲಕ್ಕಿಯ ರೀತಿಯಲ್ಲಿ ಪಕ್ಷವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದಂತಹ ಕಾರ್ಯಕರ್ತರ ಪಾಡೇನಾಗಬೇಕು? ಅವ್ರು ಎಲ್ಲಿಗೆ ಹೋಗಬೇಕು? ಹಾಗಾದ್ರೆ ವಂಶ ಪಾರಂಪರ್ಯವಾಗಿ ಮಗ, ಮೊಮ್ಮಗ, ಅಳಿಯ, ಮರಿ ಮೊಮ್ಮಗ, ಸೊಸೆ, ಮಗಳು ಇವರಿಗೇನೆ ಟಿಕೆಟ್ ಕೊಡ್ತಾ ಬಂದ್ರೆ ಉಳಿದಂಥವ್ರು ಏನು ಮಾಡಬೇಕು? ಇದು ದಾವಣಗೆರೆಯಲ್ಲೂ ಇದೇ ಆಗಿದ್ದು. ಸಮರ್ಥನ ಅಭ್ಯರ್ಥಿ ಮಾಡೋದಕ್ಕಿಂತ ಮುಂಚೆ ಎಷ್ಟೆಷ್ಟು ಜಗಳಗಳಾಯ್ತು, ಒಳ ಜಗಳ ಒಳ್ಳೊಳಗೆ ಎಲ್ಲ, ಅದೆಲ್ಲವೂ ಬಹಿರಂಗ ಆಯ್ತು. ಜಮೀರ್ ಅವ್ರನ್ನ ಇದುವರೆಗೂ ಮನವೊಲಿಸಕ್ಕೆ ಆಗ್ಲಿಲ್ಲ, ಅದೊಂದ. ಇನ್ನ ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ HY ಮೇಟಿ ಅವರ ಕುಟುಂಬಸ್ಥರಿಗೆ ಟಿಕೆಟ್, ಅವರವ್ರ ಮನೇಲೇನೆ ಒಂದಷ್ಟು ಬಣಗಳು, ಮಗಳು ನನಗಬೇಕು ಅಂತ, ಇನ್ನೊಬ್ಬ ಮಗ ನನಗಬೇಕು ಅಂತ, ಕಿರಿ ಮಗ ನನಗಬೇಕು ಅಂತ, ಕೊನೆಗೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್. ನೋಡಿ, ಈ ರೀತಿಯ ಒಳಜಗಳಗಳಿದೆಯಲ್ಲ, ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರುಗಳು ಬೇಸತ್ತಿದ್ದಾರೆ. ಹೆಸರಿಗಷ್ಟೇ ನಾವು ಕಾಂಗ್ರೆಸ್ ಬಾವುಟಗಳನ್ನ ಇಟ್ಕೋತೀವಿ, ಆದ್ರೆ ನಮ್ಮ ಸಪೋರ್ಟು BJP. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವರಿಗೆ ನಾವು ಸಪೋರ್ಟ್ ಮಾಡಬಾರ್ದು, ಮೇಲ್ನೋಟಕ್ಕಷ್ಟೇ ಇರಬೇಕು ನಮ್ಮ ಸಪೋರ್ಟು, ಒಳಗಡೆ ನಾವು BJPಗೆ ಸಪೋರ್ಟ್ ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಕಾಂಗ್ರೆಸ್ಸು. ಈ ಎಲ್ಲದರಿಂದ ಬೇಸತ್ತು ಈ ರೀತಿಯ ನಿರ್ಧಾರವನ್ನ ಮಾಡಿರೋದು. ಇದೇ ಕಾರಣಕ್ಕೆ ಇವತ್ತು ವಿಜಯೇಂದ್ರ ಅವರು ಈ ರೀತಿಯ ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿರೋದು. ಅಂದ್ರೆ ವಿಜಯೇಂದ್ರ ಅವರು ಕೊಟ್ಟಿರುವಂತ ಹೇಳಿಕೆ ನೋಡಿ, BJP ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದಿಂದಲೇ ಕೆಲಸ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಕುಟುಂಬ ರಾಜಕಾರಣದಿಂದ ಬೇಸತ್ತು ಜನರು, ಅವರವ್ರ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ರೆ ಪಕ್ಷದಲ್ಲಿರುವಂತಹ ನಿಷ್ಠಾವಂತ ಕಾರ್ಯಕರ್ತರು ಏನಾಗಬೇಡ. ಅದೇ ನೋಡಿ, ದಾವಣಗೆರೆಯಲ್ಲಿ ಯಾರಿಗೆ ಕೊಟ್ಟಿದೆ BJP ಟಿಕೆಟ್? ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರೋದು. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರು 3 ಬಾರಿ MLA ಆಗಿದ್ದಂಥವರು, ಕಳೆದ ಬಾರಿ ಅಲ್ಪ ಮತಗಳಿಂದ ಸೋತಂಥವರು. ಸೊ ಹಾಗಾಗಿ ಈಗ ವಿಜೇಂದ್ರ ಅವರ ಕೊಟ್ಟಿರುವಂತ ಹೇಳಿಕೆ ಚುನಾವಣೆಯ ರಿಸಲ್ಟ್ ಬಂದ ನಂತರ ನಿಜ ಆಗುತ್ತಾ ಅಥವಾ ಆ ಹೇಳಿಕೆ ಏನಾದರೂ ಸುಳ್ಳ? ಇದೆಲ್ಲದಕ್ಕೂ ಕೂಡ ಮತದಾನ ಪ್ರಭುಗಳು ಉತ್ತರವನ್ನ ಕೊಡಬೇಕಾಗತ್ತೆ.